ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿವೂನ್. ಪ್ರೀತಿಯ ಸಹೋದರರೇ, ಜ್ಞಾನದ ಸೂರ್ಯ ಅಸ್ತಮಿಸಿದಾಗ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿ ಹೋಗುತ್ತದೆ. ಇಂದು ನಮ್ಮ ಸಮಾಜದ ತಲೆಯ ಮೇಲಿದ್ದ ರಕ್ಷಣೆಯ ಛತ್ರೆ ಕಳಚು ಬಿದ್ದಿದೆ. ಹೌದು, ಆ ದುಃಖದ ಕ್ಷಣ ಬಂದೇ ಬಿಟ್ಟಿತು. ಆಸ್ಪತ್ರೆಯ ಕೊಠಡಿಯಿಂದ ಆ ಸುದ್ದಿ ಹೊರಬಿದ್ದಾಗ ನಮ್ಮ ಶೇಖುನ ಆಲಿಕುಟ್ಟಿ ಉಸ್ತಾದರು ಇನ್ನು ನಮ್ಮೊಂದಿಗಿಲ್ಲ ಎಂಬ ಸತ್ಯ ಕಿವಿಗೆ ಬಿದ್ದಾಗ ಇಡೀ ಇಸ್ಲಾಮಿಕ್ ಲೋಕವೇ ಒಂದು ಕ್ಷಣ ಸ್ತಬ್ಧವಾಗಿ ಹೋಯಿತು. ಶೇಖುನ ಆಲಿಕುಟ್ಟಿ ಉಸ್ತಾದರವರ ವಫಾತಿನ ಸುದ್ದಿ ಕೇಳಿ ಲಕ್ಷಾಂತರ ಶಿಷ್ಯರ ಕಣ್ಣುಗಳು ಹರಿದು ಬಂದವು. ಆಲಿಕುಟ್ಟಿ ಉಸ್ತಾದರು ನಮ್ಮನ್ನು ಅಗಲಿದರು ಎಂಬ ಕಹಿ ಸತ್ಯವನ್ನು ಅರಗಿಸಿಕೊಳ್ಳಲು ನಮ್ಮ ಹೃದಯಗಳಿಗೆ ಸಾಧ್ಯವಾಗುತ್ತಿಲ್ಲ. ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಿದ್ದ ಶೇಖುನ ಆಲಿಕುಟ್ಟಿ ಉಸ್ತಾದರ ಆ ಸೌಮ್ಯ ಮುಖ, ಆ ಗಂಭೀರ ಧ್ವನಿ ಇನ್ನು ನೆನಪು ಮಾತ್ರ. ಒಬ್ಬ ಆಲಿಂ ಮಣ್ಣಿನಡಿಗೆ ತೆರಳುವುದೆಂದರೆ ಕೇವಲ ಒಬ್ಬ ವ್ಯಕ್ತಿ ನಿರ್ಗಮಿಸುವುದಲ್ಲ. ಶೇಖುನ ಆಲಿಕುಟ್ಟಿ ಉಸ್ತಾದರ ಅಗಲಿಕೆ ಈ ಉಮ್ಮತ್ತಿನಲ್ಲಿ ಎಂದಿಗೂ ಭರ್ತಿ ಮಾಡಲಾಗದ ಬೃಹತ್ ಶೂನ್ಯತೆಯನ್ನು ಸೃಷ್ಟಿಸಿದೆ. ಆಲಿಕುಟ್ಟಿ ಉಸ್ತಾದರ ಮರಣದಿಂದ ನಷ್ಟವಾಗಿದ್ದು ಕೇವಲ ಒಬ್ಬ ನಾಯಕನಲ್ಲ, ಬದಲಿಗೆ 10 ವರ್ಷಗಳ ಕಾಲ ಶೇಖರಿಸಲ್ಪಟ್ಟ ಅಪಾರ ಜ್ಞಾನ ಸಾಗರ. ಇಸ್ಲಾಂ ಧರ್ಮದಲ್ಲಿ ಜ್ಞಾನಿಯ ಮರಣದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ ಎಚ್ಚರಿಕೆ ಎಷ್ಟು ಸತ್ಯವಾಗಿದೆ ನೋಡಿ. ಇನ್ನಲ್ಲಾಹ ಲಾ ಯಕ್ಬಿಲುಲ್ ಇಲ್ಮ ಇಂತಿಜಾಅನ್ ಯಂತಜಿಉ ಮಿನಲ್ ಇಬಾದ್ ವಲಾಕಿನ್ ಯಕ್ಬಿಲುಲ್ ಇಲ್ಮ ಬಿಕಬ್ಲಿಲ್ ಉಲಮಾ. ಅಲ್ಲಾಹನು ಜ್ಞಾನವನ್ನು ಜನರ ಹೃದಯದಿಂದ ನೇರವಾಗಿ ಕಿತ್ತುಕೊಳ್ಳುವುದಿಲ್ಲ, ಬದಲಾಗಿ ಆಲಿಮ್ಗಳನ್ನು ಮರಣ ಹೊಂದುವಂತೆ ಮಾಡುವ ಮೂಲಕ ಜ್ಞಾನವನ್ನು ಎತ್ತಿಕೊಳ್ಳುತ್ತಾನೆ. ಸ್ವಹೀಹ್ ಅಲ್ ಬುಖಾರಿ ಹದೀಸ್ ಆಗಿದೆ ಇದು. ಶೇಖುನ ಆಲಿಕುಟ್ಟಿ ಉಸ್ತಾದರು ಮಣ್ಣಿನಡಿಗೆ ತೆರಳುವಾಗ ಅವರೊಂದಿಗೆ ಅಗಾಧವಾದ ಫಿಕ್ಹ್ ಮತ್ತು ಹದೀಸಿನ ಭಂಡಾರವೇ ಮಣ್ಣಾಗುತ್ತದೆ. ಪ್ರೀತಿಯ ಸಹೋದರೇ, ಆಲಿಕುಟ್ಟಿ ಉಸ್ತಾದರ ಆ ಅಗಲಿಕೆ ಪ್ರತಿಯೊಬ್ಬ ಮುಸ್ಲಿಮನ ಹೃದಯದಲ್ಲೂ ಆಳವಾದ ಗಾಯವನ್ನು ಉಂಟು ಮಾಡಿದೆ. ಶೇಖುನ ಆಲಿಕುಟ್ಟಿ ಉಸ್ತಾದರು ಈ ಉಮ್ಮತ್ತಿಗೆ ನೀಡಿದ ಉಪಕಾರಗಳು ಬರೆದಿಡಲು ಇತಿಹಾಸದ ಪುಟಗಳು ಸಾಲದು. ಸಮಸ್ತ ಕೇರಳ ಜಮಿಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿಯಾಗಿ ಆಲಿಕುಟ್ಟಿ ಉಸ್ತಾದರು ಅಹ್ಲು ಸುನ್ನತ್ ವಲ್ ಜಮಾತ್ನ ಭದ್ರ ಕೋಟೆಯನ್ನು ಕಾಯ್ದುಕೊಂಡರು. ಸತ್ಯ ಸಂದೇಶದ ಪಾವಿತ್ರ್ಯತೆಗೆ ಯಾವುದೇ ಧಕ್ಕೆ ಬಾರದಂತೆ ಧೀರತನದಿಂದ ಹೋರಾಡಿದರು. ಪ್ರೀತಿಯ ಸಹೋದರರೇ, ಜಾಮಿಯಾ ನೂರಿಯಾದ ಶೇಖುನ ಆಲಿಕುಟ್ಟಿ ಉಸ್ತಾದರು ಸಹಸ್ರಾರು ಫೈಜಿ ಪಂಡಿತರನ್ನು ರೂಪಿಸಿದರು. ಇಂದು ಜಗತ್ತಿನಾದ್ಯಂತ ದೀನ್ನ ಸೇವೆ ಮಾಡುತ್ತಿರುವ ಸಾವಿರಾರು ಉಲಮಾಗಳು ಆಲಿಕುಟ್ಟಿ ಉಸ್ತಾದರ ಜ್ಞಾನದ ಮರದ ಹಣ್ಣುಗಳು. ಪ್ರೀತಿಯ ಸಹೋದರೇ, ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಸಮ್ಮೇಳನಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಶೇಖುನ ಆಲಿಕುಟ್ಟಿ ಉಸ್ತಾದರು ಇಸ್ಲಾಮಿನ ಸೌಂದರ್ಯವನ್ನು, ಶಾಂತಿಯ ಸಂದೇಶವನ್ನು ಅರಬ್ಬಿ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಂಡಿಸುತ್ತಿದ್ದರು. ಈ ಉಮ್ಮತ್ತಿನ ಶೇಖುನ ಸಾಮಾಜಿಕ ಮತ್ತು ಧಾರ್ಮಿಕ ಏಳಿಗೆಗಾಗಿ ಆಲಿಕುಟ್ಟಿ ಉಸ್ತಾದರು ತಮ್ಮ ಇಡೀ ಜೀವನವನ್ನೇ ವಕ್ಫ್ ಮಾಡಿದ್ದರು, ಅರ್ಪಣೆ ಮಾಡಿದ್ದರು. ಶೇಖುನ ಆಲಿಕುಟ್ಟಿ ಉಸ್ತಾದರಂತಹ ಸತ್ಯಜ್ಞಾನಿಗಳ ಶ್ರೇಷ್ಠತೆಯನ್ನು ಅಲ್ಲಾಹು ತಾಲ ತನ್ನ ಪವಿತ್ರ ಗ್ರಂಥದಲ್ಲಿ ಹೀಗೆ ಬಣ್ಣಿಸಿದ್ದಾನೆ. ಯರ್ಫಯಿಲ್ಲಾಹು ಲದೀನ ಆಮನು ಮಿನ್ಕುಂ ವಲ್ಲದೀನ ಊತುಲ್ ಇಲ್ಮ ದರಜಾತ್. ಪರಿಶುದ್ಧ ಕುರ್ಆನ್ ನಲ್ಲಿ ನೋಡಿ, ಅಲ್ಲಾಹನು ನಿಮ್ಮಲ್ಲಿ ವಿಶ್ವಸಿಸಿದವರನ್ನು ಮತ್ತು ಜ್ಞಾನ ನೀಡಲ್ಪಟ್ಟವರನ್ನು ಉನ್ನತ ಶ್ರೇಣಿಗೆ ಏರಿಸುತ್ತಾನೆ. ಸೂರತ್ ಅಲ್ ಮುಜಾದಿಲ 11ನೇ ಆಯತ್ತು ತೆಗೆದರೆ ನಮಗೆ ಗೊತ್ತಾಗುತ್ತದೆ ಯಾರು ಆಲಿಕುಟ್ಟಿ ಉಸ್ತಾದ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಲಿಮ್ಗಳ ಪದವಿಯನ್ನು ವರ್ಣಿಸುತ್ತಾ ಒಂದು ಹದೀಸಿನಲ್ಲಿ ಹೀಗೆ ಹೇಳಿದ್ದಾರೆ, ಇನ್ನಲ್ ಉಲಮಾ ವರಸತುಲ್ ಅಂಬಿಯಾ وإن الأنبياء لم يؤرثوا دينارا ولا درهما وإنما ورثوا العلم فمن أخذه أخذ بحظ وافر ಎಂದು ಹದೀಸಿನಲ್ಲಿದೆ. ಖಂಡಿತವಾಗಿಯೂ ಆಲಿಮರು ಪ್ರವಾದಿಗಳ ಉತ್ತರಾಧಿಕಾರಿಗಳಾಗಿದ್ದಾರೆ.
ಪ್ರವಾದಿಗಳು ಹಣವನ್ನು ಬಿಟ್ಟು ಹೋಗಲಿಲ್ಲ, ಬದಲಿಗೆ ಜ್ಞಾನವನ್ನು ಬಿಟ್ಟು ಹೋದರು. ಅದನ್ನು ಸ್ವೀಕರಿಸಿದವರು ಅಪಾರ ಭಾಗ್ಯ ಪಡೆದವನು. ಅಬು ದಾವೂದ್ನ ಹದೀಸ್. ಶೇಖುನ ಆಲಿಕುಟ್ಟಿ ಉಸ್ತಾದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಸತ್ಯವಾದ ಉತ್ತರಾಧಿಕಾರಿಯಾಗಿದ್ದರು. ಅವರ ಪ್ರತಿಯೊಂದು ಮಾತಿನಲ್ಲೂ ಜೀವನದ ಶೈಲಿಯಲ್ಲೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚರ್ಯೆ ಬೆಳಕಿತ್ತು. ಸಹೋದರರೇ, ಶೇಖುನ ಆಲಿಕುಟ್ಟಿ ಉಸ್ತಾದರು ಇಂದು ನಮ್ಮ ಕಣ್ಣಿಗೆ ಕಾಣಿಸದಿರಬಹುದು, ಆದರೆ ಅವರು ನಮಗೆ ನೀಡಿದ ಧಾರ್ಮಿಕ ಜ್ಞಾನ, ಸಮಸ್ತದ ಆದರ್ಶಗಳು ಮತ್ತು ಅವರು ತೋರಿಸಿಕೊಟ್ಟ ನೇರ ಹಾದಿ ಎಂದಿಗೂ ಅಳಿಯುವುದಿಲ್ಲ. ಅಲ್ಲಾಹುಮ್ಮ ಗ್ಫಿರ್ ಲಿ ಅಬ್ದಿಕ ಅಶ್-ಶೈಖ್ ಆಲಿಕುಟ್ಟಿ ಉಸ್ತಾದ್ ವರ್ಹಮ್ಹು ವಆಫಿಹಿ ವಅಫು ಅನ್ಹು. ಓ ಅಲ್ಲಾಹ್, ನಿನ್ನ ದಾಸರಾದ ಶೇಖುನ ಆಲಿಕುಟ್ಟಿ ಉಸ್ತಾದರನ್ನು ಕ್ಷಮಿಸು, ಅವರ ಮೇಲೆ ಕರುಣ ತೋರು ಯಾ ಅಲ್ಲಾಹ್. ಅಲ್ಲಾಹುಮ್ಮ ಅಕ್ರಿಮ್ ನುಜುಲಾನ ಶೇಖುನ ಆಲಿಕುಟ್ಟಿ ಉಸ್ತಾದ್ ವವಸ್ಸಿ ಮದ್ಖಲಹು. ಓ ಅಲ್ಲಾಹ್, ನಮ್ಮ ಶೇಖುನ ಆಲಿಕುಟ್ಟಿ ಉಸ್ತಾದರ ಪರಲೋಕದ ನಿವಾಸವನ್ನು ಗೌರವಿಸು ಮತ್ತು ಅವರ ಸಮಾಧಿಯನ್ನು ವಿಶಾಲಗೊಳಿಸು ಯಾ ರಹ್ಮಾನ್. ಪ್ರೀತಿಯ ಸಹೋದರರೇ, ಎಲ್ಲರೂ ಬಹುವನ್ಯರಾದ ಆಲಿಕುಟ್ಟಿ ಉಸ್ತಾದರಿಗೆ ಒಂದು ಫಾತಿ ಓದಿ ಅದಿಯ ಮಾಡಿ. ಅಲ್ಲಾಹುಮ್ಮ ಅಗ್ಸಿಲ್ ಶೇಖನಾ ಆಲಿಕುಟ್ಟಿ ಉಸ್ತಾದ್ ಬಿಲ್ ಮಾಯಿ ವಸ್ಸಲ್ಜಿ ವಲ್ ಬರ್ದ್ ವನಕ್ಕಿಹಿ ಮಿನಲ್ ಖತಾಯಾ ಕಮಾ ಯುನಕ್ಕ ಥೌಬಿಲ್ ಅಬ್ಯದ್ ಮಿನದ್ ದನಸ್. ಓ ಅಲ್ಲಾಹ್, ನಮ್ಮ ಶೇಖ್ ಆಲಿಕುಟ್ಟಿ ಉಸ್ತಾದರನ್ನು ನೀರು, ಹಿಮೆ ಮತ್ತು ತಣ್ಣನೆಯ ಹನಿಗಳಿಂದ ಬಿಳಿ ವಸ್ತ್ರದ ಕೊಳಕನ್ನು ತೊಳೆಯುವಂತೆ ಅವರ ಅಪರಾಧಗಳನ್ನು ಪವಿತ್ರಗೊಳಿಸು. اللهم جازي شيخنا آلكت أستاذ عن هذه الأمة خير الجزاء بما قدم دينك ونشر علم نبيك. ಓ ಅಲ್ಲಾಹ್, ನಿನ್ನ ದೀನಿನ ಸೇವೆ ಮತ್ತು ಪ್ರವಾದಿಯವರ ಜ್ಞಾನ ಸಾಗರಕ್ಕಾಗಿ ನಮ್ಮ ಶೇಖ್ ಆಲಿಕುತ್ ಉಸ್ತಾದರಿಗೆ ಈ ಉಮ್ಮತ್ತಿನ ಪರವಾಗಿ ಅತ್ಯುತ್ತಮ ಪ್ರತಿಫಲ ಕರುಣಿಸು. ಅಲ್ಲಾಹುಮ್ಮ ಅದ್ಖಿಲ್ ಶೇಖನಾ ಆಲಿಕುತ್ ಉಸ್ತಾದ್ ಅಲ್ ಜನ್ನತ ಮಅಲ್ ಅಬ್ರಾರ್ ಫಿ ಅಹ್ಲಿ ದರಜಾತ್ ಜನ್ನಾತ್ ನঈಮ್ ಮಅನ್ ನಬಿಯಿನಾ ವಸ್ಸಿದ್ದೀಕೀನಾ ವಶ್ಶುಹದಾಯಿ ವಸ್ಸಾಲಿಹೀನ್. ಓ ಅಲ್ಲಾಹ್, ನಮ್ಮ ಶೇಖ್ ಆಲಿಕುತ್ ಉಸ್ತಾದರನ್ನು ಪ್ರವಾದಿಗಳು, ಸತ್ಯವಂತರು ಮತ್ತು ಶುಹದಾಗಳೊಂದಿಗೆ ಜನ್ನತುಲ್ ಫಿರ್ದೌಸ್ನಲ್ಲಿ ಉನ್ನತ ಸ್ವರ್ಗದಲ್ಲಿ ಸೇರಿಸು. ಅಲ್ಲಾಹುಮ್ಮ ಲಾ ತಹ್ರಿಮ್ನಾ ಅಜ್ರಹು ವಲಾ ತಫ್ತಿನ್ನಾ ಬಅದಹು ವರ್ಜುಕ್ನಾ ವಅಹ್ಲಹು ವಉಮ್ಮತಹು ಅಸ್ಸಬ್ರನ್ ಜಮೀಲ. ಆಮೀನ್ ಯಾ ರಬ್ಬಲ್ ಆಲಮೀನ್. ಓ ಅಲ್ಲಾಹ್, ಅವರ ಪುಣ್ಯದಿಂದ ನಮ್ಮನ್ನು ವಂಚಿತಗೊಳಿಸಬೇಡ ಯಾ ಅಲ್ಲಾಹ್. ಅವರ ನಂತರ ನಮ್ಮನ್ನು ಹಾದಿ ತಪ್ಪಿಸಬೇಡ ಯಾ ಅಲ್ಲಾಹ್. ಅವರ ಕುಟುಂಬಕ್ಕೆ ಹಾಗೂ ಈ ಉಮ್ಮತ್ತಿಗೆ ಈ ಅಗಲಿಕೆಯನ್ನು ಸಹಿಸುವ ತಾಳ್ಮೆಯನ್ನು ಕರುಣಿಸಿ ಯಾ ಅಲ್ಲಾಹ್. ಪ್ರೀತಿಯ ಸಹೋದರರೇ, ಸಾಧ್ಯವಾಗುವುದಾದರೆ ಒಂದು ಫಾತಿಹ, ಒಂದು ಸೂರತ್ ಯಾಸಿನ್, ಸ್ವಲ್ಪ ತಹ್ಲೀಲ್ ಹೇಳಿ ನಮ್ಮ ಶೇಖುನ ಆಲಿಕುಟ್ ಉಸ್ತಾದರವರ ಮೇಲೆ ಅದಿಯ ಮಾಡಬೇಕು. ಕಾರಣ ಆಲಿಕುಟ್ ಉಸ್ತಾದವರು ನಮಗೆ ಬೇಕಾಗಿ, ಈ ಉಮ್ಮತ್ತಿಗೆ ಬೇಕಾಗಿ ಅವರು ನೀಡಿದ ಅವರ ಸೇವನೆ ಎಂಬುದು ಅದ್ಭುತವಾಗಿದೆ. ಯಾವ ಪ್ರಶ್ನೆಗಳು ಬಂದರೆ ತನ್ನ ವಾಕ್ಚಾತುರ್ಯದಿಂದ ಇಂಗ್ಲಿಷ್ನಲ್ಲೂ ಅರಬಿಯಲ್ಲೂ ದೊಡ್ಡ ದೊಡ್ಡ ಸಮ್ಮೇಳನಗಳಲ್ಲಿ ಅವರು ನಿರರ್ಗಳವಾಗಿ ಮಾತನಾಡುತ್ತಿರುವುದು ಕೇಳುವಾಗ ನಮಗೆ ಅದ್ಭುತವಾಗಿತ್ತು ಅವರ ಜ್ಞಾನ ಸಾಗರ ಎಷ್ಟಿತ್ತು ಎಂದು. ಅಲ್ಲಾಹ್ ರಬ್ಬ್ ಸುಬ್ಹಾನಹು ವ ತಆಲಾ ಮಗ್ಫಿರತ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತು.